ಬಸ್ ಹೋಗಿ ಬಂದರೆ ಎಲ್ಲರೂ ಲೈಫ್ ಒಂದ್ಸಲ ಚೇಂಜ್ ಆಗುತ್ತೆ ಅಂದರೆ ಬಂದಾಗ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಯಿತು ಅಂತ? ಬಂದಾಗ ನನ್ನ ಲೈಫ್ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗಿದೆ ಅಂತ ನನಗೆ ಗೊತ್ತಾಯಿತು. ಒಂದಷ್ಟು ಇದನ್ನು ನಾನು ಸ್ಟೇಜ್ ಮೇಲೂ ಕೂಡ ಹೇಳಿದ್ದೀನಿ, ಒಂದಷ್ಟು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿದ್ರು ಜನ. ಯಾರು ಕಮೆಂಟ್ ಮಾಡಿರ್ತಾರೆ ಅಥವಾ ಹೇಳ್ತಿರ್ತಾರೆ ಅವರೇ ನಾನು ಇವಳನ್ನು ತಪ್ಪು ತಿಳ್ಕೊಂಡಿದ್ದೆ, ದಿಸ್ ಗರ್ಲ್ ಇಸ್ ನಾಟ್ ದ ವೇ ಐ ಥಾಟ್, ನಾನು ಆ ರೀತಿ ಕಮೆಂಟ್ ಹಾಕಬಾರ್ದಾಗಿತ್ತು, ನಾನು ಆ ರೀತಿ ಕಮೆಂಟ್ ಹಾಕಿ ತಪ್ಪು ಮಾಡಿದೆ, ಇಷ್ಟು ಪಾಸಿಟಿವ್ ಆಗಿರೋ ಒಂದು ವ್ಯಕ್ತಿ ಅಥವಾ ಅವ್ರಿಗೆ ಯಾವ ರೀತಿಯಾಗಿ ಇಷ್ಟ ಆಗಿದೆ, ನನಗೆ ನೀವೇ ತುಂಬ ಇಷ್ಟ ಆಗ್ತೀರಾ, ನಿಮ್ಮ ವ್ಯಕ್ತಿತ್ವ ಇಷ್ಟ ಆಯಿತು ಅಂತ ಈ ರೀತಿಯಾಗಿ ಪಾಸಿಟಿವ್ ಆಗಿ ನೋಡೋದು ಸಿಕ್ಕಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ನನ್ನನ್ನು ನೋಡಿ ಇಷ್ಟಪಡುವಂಥ ಜನ ಇದ್ರು ಮುಂಚೆನೂ ಕೂಡ, ಬಟ್ ಅದು ಒಂದು 10 ಪಟ್ಟಿಗಿಂತ ಹೆಚ್ಚು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಈ ಸ್ವಾಗತ, ಈ ರೀತಿಯಾದ ಒಂದು ಪ್ರೀತಿಯ ಸುರಿಮಳೆ ಅಂತಲೇ ಹೇಳ್ಬೋದು, ಅದು ಸಿಕ್ಕಾಗ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್ ಆಲ್ಸೋ. ಸೊ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗೆ ಬರಬೇಕಾದ್ರೆ ತುಂಬ ದುಃಖದಲ್ಲಿ ಬಂದೆ, ತುಂಬ ಬೇಜಾರಲ್ಲಿ ಬಂದೆ, ಮಧ್ಯದಲ್ಲಿ ಹೋಗ್ತಿದ್ದೀನಲ್ಲ ಒಂದು ಫೀಲಲ್ಲಿ ಬಂದೆ. ಬಟ್ ಹೊರಗೆ ಬಂದಮೇಲೆ ಗೊತ್ತಾಯಿತು ಟ್ರೋಫಿ ಗೆದ್ದಿದ್ರು ನನಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ವೇನೋ, ಹೊರಗಡೆ ಜನರ ಪ್ರೀತಿ ಅಷ್ಟಿದೆ. ಆ್ಯಂಡ್ ನಾನೇ ಗೆಲ್ಲಬೇಕಿತ್ತು ಅನ್ನೋ ಒಂದು ಪ್ರೀತಿ ಅವರು ಹೇಗೆ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋತಾ ಇದ್ದಾರೆ, ಅಥವಾ ಇವ್ರು ಸ್ಟ್ರಾಂಗು, ಇವ್ರು ಇರಬೇಕಾಗಿತ್ತು ಫೈನಲಲ್ಲಿ, ಇವ್ರು ಗೆಲ್ಲಬೇಕಾಗಿತ್ತು ಟ್ರೋಫಿ ಅಂತ ಅವ್ರು ಹೇಗೆ ಮುಂದೆ ನನ್ನ ಪರವಾಗಿ ನಿಂತ್ಕೊತಾ ಇದ್ದಾರೆ, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ಟ್ರೋಫಿ ಗೆದ್ದಷ್ಟೇ ಖುಷಿ ಇದೆ ನನಗೆ. ಬಿಗ್ ಬಾಸಲ್ಲಿ ನಿಮ್ಮ ಜರ್ನಿ ನೋಡಿದಾಗ ಒಂದ್ಸರಿ ನೀವು ಆ ಸ್ಟೇಜಲ್ಲಿ ಎಮೋಷನಲ್ ಆಗಿದ್ರಿ ಮುಂದೆ ಬರುವಾಗ, ಯಾಕೆ ಅಂತ? ಏನಾಗುತ್ತೆ ನಮ್ಮ ಲೈಫ್ನಲ್ಲಿ ನಾವು ಏನೇನೋ ಮಾಡ್ತಿರ್ತೀವಿ. ನನ್ನ ಪಾಲಿಸಿ ಇದೆ, ಒಂದು ತಪ್ಪು ಮಾಡದಿರೋ ಹಾಗೆ ಬದುಕಬೇಕು, ತಪ್ಪುಗಳು ಆಗದಿರೋ ಹಾಗೆ ನೋಡ್ಕೋಬೇಕು ಸಾಧ್ಯ ಆದಷ್ಟು ಅಂತ. ಆ್ಯಂಡ್ ಎರಡನೇದಾಗಿ ಮಾಡಿದ ತಪ್ಪನ್ನ ನಾನು ಯಾವತ್ತೂ ರಿಪೀಟ್ ಮಾಡಲ್ಲ. ಒಂದ್ಸತಿ ತಪ್ಪಾಯ್ತಾ ಆಗುತ್ತೆ, ಮನುಷ್ಯರ ಅಂದ್ಮೇಲೆ ತಪ್ಪಾಗುತ್ತೆ. ಸೊ ತಪ್ಪಾದ್ಮೇಲೆ ಎರಡನೇ ಸತಿ ಅದು ರಿಪೀಟ್ ಆಗಬಾರ್ದು, ಅದನ್ನು ನಾನು ಫಾಲೋ ಮಾಡಿದ್ದೀನಿ ಅನ್ನೋದು ನನಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಜರ್ನಿ ಏನಿದೆ, ಆ ಜರ್ನಿ ರೆಕಾರ್ಡೆಡ್ ಇದೆ. ನಾವು ಏನು ಮಾಡಿರ್ತೀವೋ, ನಾವು ಒಳ್ಳೇದು ಮಾಡಿರ್ತೀವೋ ಕೆಟ್ಟದ್ದು ಮಾಡಿರ್ತೀವೋ, ಅದು ರೆಕಾರ್ಡೆಡ್ ಇದೆ. ಸೊ ದಟ್ ನಾವು ಚೆರಿಷ್ ಮಾಡ್ಬೋದು ಫಾರ್ ದ ಲೈಫ್ ಟೈಮ್. ಆ್ಯಂಡ್ ಹೊರಗಡೆ ಜನಕ್ಕೆ ಅದು ಕನ್ವೆ ಆಗಿದೆ ಈ ಮೂಲಕ. ಸೊ ಹೀಗಾಗಿ ನನಗೆ ಯಾವಾಗಲೂ ಇರ್ತಿತ್ತು ಮನಸ್ಸಿನಲ್ಲಿ, ನಾವು ಎಷ್ಟೆಲ್ಲ ಮಾಡ್ತೀವಲ್ಲ, ಇದಕ್ಕೊಂದು ರೆಕಾರ್ಡ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದು ಬಿಗ್ ಬಾಸ್ ಮನೆಯಲ್ಲ ಆಯಿತು. ಸೊ ಅದು ಒಂದು ಹೊಸ ಲೆವೆಲ್ಗೆ ತೊಗೊಂಡೋಗಿದೆ, ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದೆ ನನ್ನನ್ನು. ನಾನು ಇದನ್ನು ಯಾವಾಗಲೂ ಚೆರಿಷ್ ಮಾಡ್ತೀನಿ. ಯಾರನ್ನ ನೀವು ಈ ಸಿಚುವೇಶನಲ್ಲಿ ಮಿಸ್ ಮಾಡ್ಕೊತೀರ? ಬಿಗ್ ಬಾಸ್ ಮನೆಯಲ್ಲಿ ಇರೋರು ಯಾರನ್ನು ಮಿಸ್ ಮಾಡ್ಕೋತೀರ ನೀವು ಅಂತ? ಯಾರನ್ನ ಮಿಸ್ ಮಾಡ್ಕೊತೀರ ಈಗ? ಐ ಮಿಸ್ ಕಾರ್ತಿಕ್. ಯಾಕಂದರೆ ಆ ಮನೆಯಲ್ಲಿ ನಾನು ಎಷ್ಟು ಮಾತಾಡಿದ್ದೀನಿ, ಅಷ್ಟು ಮಾತುಗಳನ್ನು ಕೇಳಿಸ್ಕೊಂಡಿರೋಂಥ ಒಂದು ವ್ಯಕ್ತಿ. ಆ್ಯಂಡ್ ಅವನು ಕೂಡ ನನ್ನನ್ನು ಫಾರ್ ಶಾರ್ಟ್ ಮಿಸ್ ಮಾಡ್ಕೊಳ್ತಿರ್ತಾನೆ, ಯಾಕಂದರೆ ಅಷ್ಟು ಮಾತಾಡ್ತಿದ್ದೆ ನಾನು ಅವನ ಹತ್ರ. ಅವ್ರು ಎಷ್ಟೇ ಚೆನ್ನಾಗಿದ್ರು, ಅವ್ರ ಸಂಗೀತ ಅವ್ರ ಜೊತೆ ಚೆನ್ನಾಗಿದ್ರು ಅಷ್ಟೇ, ಅವ್ರ ನಮ್ರತ ಅವ್ರ ಜೊತೆ ಚೆನ್ನಾಗಿದ್ರು ಅಷ್ಟೇ, ಅವ್ರ ವಿನಯ್ ಅವ್ರ ಜೊತೆ ಚೆನ್ನಾಗಿದ್ರು ಅಷ್ಟೇ, ಅಟ್ ದ ಎಂಡ್ ಡೇ ಎಂಡ್ ಆಗ್ತಾ ಇದ್ದಿದ್ದು ನನ್ನ ಜೊತೆನಲ್ಲಿ ಅನ್ನೋ ಥರದ ಆಗ್ತಿತ್ತು. ಸೊ ಎಷ್ಟು ಮಾತಾಡ್ತಿದ್ವಿ ಅಂತಂದರೆ ಅವನು ಆ ಸೌಂಡನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಿರ್ತಾನೆ ಅವನು ಕೂಡ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.